ಎಕನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ಕಾಳಿಕಂಬ ವಿಚಾರವಾಗಿ ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾ ಹೇಳಿಕೆ ಮಾಡೋದಕ್ಕೆ ಬಂದಿದ್ದೀವಿ. ಈ ಪತ್ರಿಕಾ ಹೇಳಿಕೆಗೆ ಬಂದಿರುವಂತಹ ಕರ್ನಾಟಕ ಜನಶಕ್ತಿ ಮತ್ತು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿಯಾದ ಸಿದ್ದರಾಜುರವರು ಇದ್ದಾರೆ. ಹಾಗೆಯೇ ಮಹಿಳಾ ಮಂಡಳಿಯಿಂದ ಶಿಲ್ಪಾ, ನಾನು ಕೂಡ ಇದ್ದೀನಿ. ಹಾಗೆಯೇ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ಮುಖಂಡರು ಶಿವಲಿಂಗಣ್ಣ ಅವರು, ಶಾಂತಿ, ಗೋಪಾಲ್, ಜನಾರ್ದನ್, ರಾಜುರವರು, ಸುಮತಿ, ಸುಬ್ರಹ್ಮಣ್ಯ, ಲಕ್ಷ್ಮಿ, ಇಷ್ಟು ಜನ ಕೂಡ ಇಲ್ಲಿದ್ದೀವಿ. ಇನ್ನು ಹೆಚ್ಚಿನ ವಿಚಾರವನ್ನ ಜಿಲ್ಲಾ ಕಾರ್ಯದರ್ಶಿಯಾದ ಸಿದ್ದರಾಜುರವರು ಮಾತಾಡ್ತಾರೆ. ಮಾತಾಡೋದಕ್ಕಿಂತ ಮುಂಚೆ ಈ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿ ನಂತರ ಮಾತಾಡ್ತೀವಿ. ಮಾಧ್ಯಮ ಮಿತ್ರರು ಹಾಗೂ ಜಿಲ್ಲಾ ವರದಿಗಾರರು ಮತ್ತು ಪತ್ರಕರ್ತರಿಗೆ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ, ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಸಂಘಟನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆತ್ಮೀಯ ಪತ್ರಕರ್ತ ಬಾಂಧವರೇ, ಈಗಾಗಲೇ ಕಾಳಿಕಂಬದ ವಿಚಾರವಾಗಿ ತಮಗೂ ಕೂಡ ಒಂದಷ್ಟು ಗೊತ್ತಿದೆ ಅಂತ ಹೇಳ್ತೀನಿ. ಯಾಕೆ ಅನ್ನುವಂಥದ್ದಾದರೆ, ಸುಮಾರು ಈ ಕಾಳಿಕಂಬ ಶ್ರಮಿಕ ನಗರದ ಹೋರಾಟ 2006ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಕೂಡ ಸಾಗ್ತಾ ಬಂದಿದೆ. ಈ ಹೋರಾಟಗಳಲ್ಲಿ ಹಲವಾರು ಹಿರಿಯರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವನು ಕೂಡ ಕಳ್ಕೊಂಡಿದ್ದೀವಿ. ಆದರೆ ಈಗ ಹೊಸ ತಲೆಮಾರು ಕೂಡ ಹೋರಾಟದ ಹಾದಿಯನ್ನು ಹಿಡಿದು 19/9/2025ರಂದು ಮತ್ತೆ 2ನೇ ಬಾರಿಗೆ ಕಾಳಿಕಂಬ ಶ್ರಮಿಕ ಜನರ ಪರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ನಾಗಪ್ರಸನ್ನ ಅವರ ಪೀಠ ಒಂದು ಉತ್ತಮವಾದಂಥ ಒಂದು ಆದೇಶವನ್ನು ಮತ್ತೊಮ್ಮೆ ಎತ್ತಿಡಿದಿರುವಂಥದ್ದು ಕೂಡ ನಿಮ್ಮ ಮುಂದೆ ಇವಾಗ ನಾವು ಪ್ರಸ್ತುತಪಡಿಸಿದ್ದೀವಿ. ಸುಮಾರು ಈ 20 ವರ್ಷಗಳ ಜರ್ನಿಯಲ್ಲಿ ಹಲವಾರು ಜಿಲ್ಲಾಧಿಕಾರಿಗಳು ಬಂದೋದ್ರು, 3-4 ಚುನಾವಣೆಗಳು ಕೂಡ ನಡೆಯಿತು. ಆ ಹಿನ್ನೆಲೆಯಲ್ಲಿ ಬಂದಂಥ ರಾಜಕಾರಣಿಗಳು, ಬಂದಂಥ ಅಧಿಕಾರಿಗಳು ಕೋರ್ಟಲ್ಲಿ ಕೇಸ್ ಇದೆ, ಈಗೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಸಬೂಬ್ ಮಾತ್ರ ಹೊಡೆತ ನೆಪಕ್ಕೆ ಹಿಂಗೆ ಹೇಳ್ತಾ ಮುಂದುವರಿಸ್ತಾ ಬಂದರು. ಆದರೆ ಕೋರ್ಟ್ 2 ಸರಿ ತೀರ್ಪು ಬಂದರೂ ಕೂಡ ಅಲ್ಲಿ ಜನರಿಗೆ ರಾಜೀವ್ ಆವಾಸ್ ಯೋಜನೆಯ ಕೆಳಗಡೆ 39 ಮನೆಗಳ ಮಂಜೂರಾತಿ ಆಗಿದ್ದರೂ ಕೂಡ ಆ ಕಾಮಗಾರಿಯನ್ನು ವಿಳಂಬ ಮಾಡಿ ಅದನ್ನು ಜರೂರಾಗಿ ಮನೆಗಳನ್ನ ಕಟ್ಟಿಕೊಡದಂತೆ ನಿರ್ಲಕ್ಷ್ಯ ಮಾಡುವಂಥ ಹುನ್ನಾರವೇ ಭೂ ಕಬಳಿಕೆ ಹುನ್ನಾರ. ಇದರ ಹಿಂದಿರುವಂಥ ಶಕ್ತಿಗಳು ಕಾಳಿಕಂಬ ಸೇವಾ ಸಂಸ್ಥೆಯ ಏನೀಗ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ, ಈ ಸೇವಾ ಸಂಸ್ಥೆಯವರೇನಿದ್ದಾರೆ, ಇವರು ಈ ಭೂಮಿಯನ್ನು ಕಬಳಿಸ್ಕೊಳ್ಳೋದಕ್ಕೋಸ್ಕರ ಈ ಜನರಿಗೆ ಸಿಗಬೇಕಾದಂಥ ಕಾನೂನುಬದ್ಧ ಸೌಲಭ್ಯಗಳನ್ನ ಇವತ್ತು ನೀಡಕ್ಕಾಗದೇ ಇರುವಂಥ ಒಂದು ವಾತಾವರಣವನ್ನು ಈ ಭೂ ಕಬಳಿಕೆ ಒಂದು ಹೆಸರಿನಲ್ಲಿ ಈ ಕಾಳಿಕಂಬ ದೇವಾಲಯದ ಒಂದು ಹೆಸರು ಹೇಳ್ಕೊಂಡು ಈ ಬಡ ಜನರ ಭೂಮಿಯನ್ನು ಹೊರಟಿರುವಂಥದ್ದು ಬಹಳ ದುರಂತ. ಈ ಕಾಳಿಕಂಬ ದೇವಸ್ಥಾನಕ್ಕೆ ಸುಮಾರು 5 ಎಕರೆ 25 ಗುಂಟೆ ಜಾಗ ಇದೆ. ಆದರೆ ದೇವಸ್ಥಾನಕ್ಕೆ ಇರುವಂಥದ್ದು ಮೂಲ ಹುಡಿಕೊಂಡು ಹೋದ್ರೆ ಬರೀ 4 ಗುಂಟೆ ಜಾಗ ಮಾತ್ರ. ಇನ್ನು 5ಕ್ಕೂ ಹೆಚ್ಚು ಎಕರೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ಟೆಂಪಲ್ದು ಮತ್ತು ಮೈಶುಗರ್ದು ಸೇರಿದಂತೆಯೇ ಇವತ್ತು ಕೂಡ ಪ್ರಸ್ತುತ ರೆಕಾರ್ಡ್ಸ್ಗಳಿದೆ. ಆ ಇದ್ದರೂ ಕೂಡ ಅವರು ಒತ್ತುವರಿಯನ್ನು ಮಾಡ್ಕೊಳ್ತಾ, ಹೊಸ ಚೌಟ್ರಿಗಳನ್ನ ನಿರ್ಮಾಣ ಮಾಡ್ಕೊಳ್ತಾ, ಕಟ್ಟಡಗಳನ್ನ ಕಟ್ಕೊಳ್ತಾ, ಅದರಿಂದ ಕಮರ್ಷಿಯಲ್ ಆಗಿ ಅವ್ರು ಸಂಪಾದನೆ ಮಾಡ್ಕೊಳ್ತಾ ಅವರು ಆರಾಮಾಗಿದ್ದಾರೆ ಹೊರತು ಅದೇ ಸ್ಲಮ್ಗೆ ಘೋಷಣೆ ಆದಂಥ ಸರ್ವೆ ನಂಬರ್ 845ರಲ್ಲಿ 20 ಗುಂಟೆ ಏನು ಘೋಷಣೆ ಆಗಿತ್ತು ಆ ಜಾಗದಲ್ಲಿ ಹೊಸ ಚೌಟ್ರಿಯನ್ನ ನಿರ್ಮಾಣ ಮಾಡಿದ್ರು. 2013ರಲ್ಲಿ ಮತ್ತೆ ಹೈಕೋರ್ಟ್ ಆದೇಶ ಏನಾಗಿತ್ತು ಅಂದರೆ ಈ ಕಾಳಿಕಂಬ ನಿವಾಸಿಗಳಿಗೆ ಇರುವಂಥ ಸ್ಥಳದಲ್ಲೇ ಮನೆಯನ್ನ ಕಟ್ಟಿಕೊಟ್ಟು ಎಲ್ಲ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟು
ಅವರಿಗೆ 1 ವರ್ಷದೊಳಗಡೆ ಅವ್ರನ್ನ ಮನೆಗಳಲ್ಲಿ ಇರಿಸ್ಬೇಕಂತ ಆದೇಶ ಮಾಡ್ತು. ಮರುದಿನ ಆ ತೀರ್ಪು ಬಂದು ಮರುದಿನ ಅಜಯ್ ನಾಗಭೂಷಣ್ ಅವರು ಜಿಲ್ಲಾಧಿಕಾರಿಗಳಾಗಿದ್ರು, ಭೂಷಣ್ ಜಿ ಬರ್ಸೆ ಅವರು SP ಆಗಿದ್ರು. ರಿಸರ್ವ್ ಪೊಲೀಸ್ ಕರ್ಕೊಂಡು ಮತ್ತು JCB ಅನ್ನ ತಗೊಂಡು ಆ ಚೌಟ್ರಿಯನ್ನ ನೆಲಸಮ ಮಾಡಕ್ ಹೋದ್ರು. ಆವಾಗ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ತೀವಂತ ಅಲ್ಲಿನ ಸ್ಥಳೀಯ ಅವತ್ತಿನ ಅಧ್ಯಕ್ಷರಾದಂಥ ದಿವಂಗತ ರಾಮಲಿಂಗೇಗೌಡರು ಕೂಡ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ಗೆ ಒಪ್ಪಂದ ಪತ್ರಕ್ಕೆ ಸೈನ್ ಹಾಕಿ ಅವ್ರದ್ದೇ ಸರ್ವೆ ನಂಬರ್ 843-44 ಜಾಗದಲ್ಲಿ 20 ಗುಂಟೆ ಜಾಗವನ್ನ ಬಿಟ್ಕೊಟ್ಟು ಮತ್ತೆ ಆ ಜಾಗಕ್ಕೆ ಕೇಸ್ ಮೇಲೆ ಕೇಸ್ ಹಾಕಿ ಇವತ್ತುವರೆಗೂ ಕೂಡ ಜಾಗನ ನಮ್ಮ ಕೈಗೆ, ಆ ನಿವಾಸಿಗಳ ಕೈಗೆ ದಕ್ಕದಂತೆ ಮಾಡಿರುವಂತ ಷಡ್ಯಂತ್ರ ಹುನ್ನಾರ ಈ ಸೇವಾ ಸಂಸ್ಥೆ ಹೆಸರಿನಲ್ಲಿರುವಂತ ಯಾರು ಪದಾಧಿಕಾರಿಗಳಿದ್ದಾರೋ ಅವರೇ ಈ ಭೂಗಳರು. ಈ ಭೂಮಿಯನ್ನ ಒಡೆಯೋದಕ್ಕೆ ನೋಡ್ತಾ ಇರುವಂತ ಸಂಚುಕೋರರು. ಈಗಾಗಲೇ ಆ ಭೂಮಿಯನ್ನ ಸಿಗಬಾರ್ದು, ಅವರಿಗೆ ರಾಜೀವ್ ಆವಾಸ್ ಯೋಜನೆ ಕೆಳಗಡೆ ಮನೆಗಳು ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಸತಿ ಸಚಿವ ಜಮೀರ್ ಅಹಮದ್ ಅವರನ್ನು ಕೂಡ ಭೇಟಿ ಮಾಡಿ ಆ ಜನರನ್ನ ತೆರವುಗೊಳಿಸಬೇಕು ಅಂತ ಮಾತಾಡಿದ್ದಾರೆ. ಮತ್ತು ಮಾನ್ಯ ಶಾಸಕರು ರವಿಕುಮಾರ್ ಅವರು ಕೂಡ ಅದ್ರ ಜನರ ಪರವಾಗಿ ಇದ್ದೀನಂತನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯದು. ಆದ್ರೆ ರವಿಕುಮಾರ್ ಗೌಡ ಶಾಸಕರು ಅವ್ರ ಬೆನ್ನಿಂದನೂ ಕೂಡ ಬಿದ್ದಿರುವಂಥದ್ದು ಮತ್ತು ಉಸ್ತುವಾರಿ ಸಚಿವರ ಬೆನ್ನಿಂದನೂ ಕೂಡ ಬಿದ್ದಿರುವಂತ ಉದ್ದೇಶ ಏನು? ಹಾಗಾದ್ರೆ ಈ ಮತಗಳು ನಾವು ಮತಗಳಾಗಿ ಮಾತ್ರ ಅವ್ರಿಗೆ ಕಾಣ್ತೀವ ಅಥವಾ ನಮ್ಮನ್ನು ಮನುಷ್ಯರೇ ಅಂತ ನೋಡ್ತಾ ಇದ್ದಾರಾ ಅನ್ನುವಂಥದ್ದು ನಮ್ಮ ಈ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಗೊತ್ತಾಗಬೇಕು. ಹಾಗಾಗಿ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಮತ್ತು ವಸತಿ ಸಚಿವರು ಮತ್ತು ಸರ್ಕಾರ ಜಿಲ್ಲಾಡಳಿತದ ಜವಾಬ್ದಾರಿ ಏನು? ಹಂಗಾದ್ರೆ ಒಂದು ಸಣ್ಣ ಪುಟ್ಟ ಜೋಪಡಿಗಳಲ್ಲಿ ಬಡವರು ವಾಸ ಮಾಡಲಿಕ್ಕೆ ಮುಕ್ತವಾದಂತ ಅವಕಾಶ ಇಲ್ಲದಿರುವಂತ ಸಮಾಜ ನಮ್ಮ ಸಮಾಜ ಅನಿಸ್ಕೊಳ್ಳುತ್ತಾ, ಈ ಪ್ರಜಾಪ್ರಭುತ್ವ ಅನಿಸ್ಕೊಳ್ಳುತ್ತಾ, ಸ್ವತಂತ್ರ ದೇಶ ಅನಿಸ್ಕೊಳ್ಳುತ್ತಾ? ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಬೇರೆ 20 ಗುಂಟೆ ಜಾಗದಲ್ಲಿ ನಾವು ಕೇಸ್ ಮಾಡಿ ಗೆದ್ದು ಹಗಲು ರಾತ್ರಿ ಅಲ್ದಾಡಿ ನಮ್ಮ ಮನೆಗಳನ್ನ ನಮ್ ಕಟ್ಕೊಡಿ ಅಂತಂದ್ರೆ ಮೀನಾಮೇಷ ಎಣಿಸ್ತಾ ಇದ್ರಲ್ಲ ಬೇರೆ ಬೇರೆ ನೆಪದಲ್ಲಿ. ರಾಜಕಾರಣಿಗಳಿಗೆ ಒಂದು ಸ್ವಲ್ಪನೂ ನಾಚಿಕೆ ಆಗಲ್ವಾ? 5 ವರ್ಷಕ್ಕೊಮ್ಮೆ ಸ್ಥಳೀಯ ಚುನಾವಣೆಗಳಿಗೆ, 5 ವರ್ಷಕ್ಕೊಮ್ಮೆ ನಡೆಯುವಂತ ವಿಧಾನಸಭೆ ಚುನಾವಣೆಗಳಿಗೆ ಮತವನ್ನ ಕೇಳ್ಕೊಂಡು ಬಂದಾಗ ನಾವು ಗೊತ್ತಾಗಲ್ವಾ? ಆವತ್ತಿನ ದಿನ ನಮ್ಮ ಮತ ಮಾತ್ರ ಬೇಕು, ಆದ್ರೆ ನಮ್ಮ ಹಕ್ಕುಗಳು, ನಮ್ಮ ಮೂಲಭೂತ ಸೌಲಭ್ಯಗಳು ಮಾತ್ರ ಕೊಡ್ಸೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದ್ದಾರೆ? ಕಂಡು ಕಾಣದಂತೆಯೇ ಯಾಕೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಈ ರಾಜಕಾರಣಿಗಳು, ಉಸ್ತುವಾರಿ ಸಚಿವರು ಮತ್ತು ಶಾಸಕರು? ಈ ನಡೆಯನ್ನ ವಿರೋಧಿಸಿ ನಾವು ಇದೇ 24ನೇ ತಾರೀಕು ಕೂಡ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯೇ, ಜಿಲ್ಲಾಧಿಕಾರಿ ಕಚೇರಿ ಮತ್ತು ಉಸ್ತುವಾರಿ ಸಚಿವರ ಕಚೇರಿ ಈ ಬಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ನಾವು 3 ದಿನಗಳ ಕಾಲ ಮಾಡ್ತೀವಿ. ಈ 3 ದಿನಗಳಲ್ಲಿ ನಮಗೆ ಮನೆಗಳ ಕಾಮಗಾರಿ ಪ್ರಾರಂಭವಾಗದಿದ್ದರೆ ನಾವು ಮಾಡು ಮಡಿ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಅಂತಂದ್ರೆ ಅಮರನಾಥ ಉಪವಾಸ ಸತ್ಯಾಗ್ರಹ. 1-2 ಹೆಣ ಬಿದ್ರೂ ಪರವಾಗಿಲ್ಲ, ನಮ್ಮ ಭೂಮಿ ಮತ್ತು ನಮ್ಮ ಮನೆಗಳನ್ನ ನಾವು ಕಾಮಗಾರಿನ ಪ್ರಾರಂಭಿಸ್ತೇನೆ, ನಾವಲ್ಲಿಂದ ಎದ್ದೋಗಲ್ಲ ಅನ್ನುವಂಥ ಘೋಷವಾಕ್ಯವನ್ನ ಕೂಡ ನಾವು ಇವತ್ತಿನ ದಿನ ನಾವು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದೀವಿ. ಈ ಒಂದು ಹೋರಾಟವನ್ನು ಕೂಡ ಬೆಂಗಳೂರಲ್ಲಿ 26ನೇ ತಾರೀಕು ರಾಜ್ಯ ಮಟ್ಟದಲ್ಲೂ ಕೂಡ ನಡೀತಾ ಇರೋದ್ರಿಂದ ರಾಜ್ಯ ಮಟ್ಟದಲ್ಲೂ ಕೂಡ ಇದು ಗಮನ ಸೆಳೆಯುವಂತ ಹೋರಾಟ ಆಗುತ್ತೆ. ಮಂಡ್ಯದ ರಾಜಕಾರಣಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಕಾಂಗ್ರೆಸ್ ಸರ್ಕಾರ ಏನು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳುತ್ತೋ ಈ ಸರ್ಕಾರಕ್ಕೂ ಕೂಡ ನುಡಿದಂತೆ ನಡ್ಕೊಳ್ಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸಾಲದಕ್ಕೆ 2013ರಲ್ಲಿ ರಾಜೀವ್ ಆವಾಸ್ ಯೋಜನೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೆ ತಂತು. ಈಗ 2017ರಲ್ಲಿ 18ರಲ್ಲಿ ಆ ಸ್ಕೀಮು ಸ್ಕ್ರಾಪ್ ಆಗಿ ಈಗ ಹೊಸದಾಗಿ ಬಂದಿದೆ. ಈಗಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಕೂಡ ಇದೆ. ಹಾಗಾಗಿ ಯಾರಿಗೆ ಮಂಡ್ಯ ನಗರದಲ್ಲಿ ನಿವೇಶನ ವಂಚಿತರಾಗಿದ್ದಾರೋ ಅವರಿಗೆ ನಿವೇಶನ ಕೊಡಬೇಕು, ಯಾರು ಯಾವ ಸ್ಲಮ್ಗಳಿಗೆ ಹಕ್ಕುಪತ್ರಗಳಿಲ್ವೋ ಆ ಸ್ಲಮ್ಗಳಿಗೆ ಹಕ್ಕುಪತ್ರ ಕೊಡಬೇಕು, ಮೂಲಭೂತಗಳ ಸೌಲಭ್ಯಗಳು ಕೊಡಬೇಕು ಅನ್ನುವಂಥದ್ದು ಒಂದು. ಈ ವಿಚಾರವಾಗಿ ಮಂಡ್ಯದ ಎಲ್ಲ ನಾಗರಿಕರು, ಪತ್ರಕರ್ತರು, ಮಾಧ್ಯಮ ವರ್ಗದವರು ಮತ್ತು ಎಲ್ಲ ಶ್ರಮಿಕ ಜನರು, ಎಲ್ಲ ಶ್ರಮಿಕ ನಗರಗಳಲ್ಲೂ ಕೂಡ ಒಂದು ಬೆಂಬಲವನ್ನ ಈ ಹೋರಾಟಕ್ಕೆ ಕೊಡ್ತಾ ಇದ್ದಾರೆ. ಮತ್ತೆ ಈ 1 ವಾರದೊಳಗಡೆ ನಮ್ಮ ಮನೆಗಳ ಕಾಮಗಾರಿ ಕಾಮಗಾರಿ ಶುರು ಆಗ್ಲಿಲ್ಲ ಅಂತಂದ್ರೆ ಸ್ಥಳೀಯ ಚುನಾವಣೆಯನ್ನ ಮತ ಬಹಿಷ್ಕಾರ ಮಾಡ್ತೀವಿ. ಎಲ್ಲಾ ಸ್ಲಮ್ಗಳು ಸೇರಿದಂತೆನೆ ಎಲ್ಲಾ ಸ್ಲಮ್ ಜನರು ಕೂಡ ಕೌನ್ಸಿಲರ್ ಚುನಾವಣೆಗಳಿಗೆ ಮತ ಬಹಿಷ್ಕಾರ ಮಾಡ್ತೀವಿ. ಮತ್ತಿದು ಬಗೆಹರಿದಿದ್ರೆ ಮುಂದಿನ ಏನು ವಿಧಾನಸಭಾ ಚುನಾವಣೆ ಇದೆ ಆ ಚುನಾವಣೆಗೂ ಕೂಡ ನಾವು ಮತ ಬಹಿಷ್ಕಾರವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಸಂದೇಶವನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ತಾವುಗಳೆಲ್ಲರೂ ಕೂಡ ಈ ಒಂದು ಹೋರಾಟವನ್ನ
ಒಂದಷ್ಟು ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಆಗುವಂತೆ ಮತ್ತು ಯಾರು ಭೂಗಳ್ಳರಿದ್ದಾರೋ, ಯಾರು ವಸತಿ ಸಚಿವರು, ಮಿನಿಸ್ಟರು, ಉಸ್ತುವಾರಿ ಸಚಿವರಿದ್ದಾರೋ ಇವರು ಗಮನ ಸೆಳೆಯುವಂತ ಒಂದು ವರದಿಯನ್ನ, ಸುದ್ದಿಯನ್ನ ತಾವೆಲ್ಲರೂ ಕೂಡ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಾಸ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸ್ಲಮ್ ಹೆಂಗಿದೆ ಅಂದರೆ ಕಾಳಿಕಮ್ಮ ಸ್ಲಮ್ಮು ನಿಜವಾಗ್ಲೂ ಅಲ್ಲಿ ಹಂದಿಗಳು ವಾಸ ಮಾಡ್ತೀವಿ. ಆ ರೀತಿ ಇದೆ. ಹಂದಿಗಳು ಹೆಂಗಿರ್ತವೆ ಅಂದರೆ ಆ ರೀತಿ ಇದೆ. ಒಂದು ಮಳೆ ಬಂತು ಅಂದರೆ ಅಲ್ಲಿ ಇರೋಕ್ಕೆ ಆಗಲ್ಲ. ಒಂದು ಮಕ್ಕಳು ಮರಿಗಳು, ಚಿಕ್ಕ ಮಕ್ಕಳುಗಳು ಎಲ್ಲರೂ ಏನು ಮಾಡ್ತಾರೆ, ಶಾಲೆಗೆ ಹೋಗೋರು ಆ ಕೊಚ್ಚೆ ನಡ್ಕೊಂಡು ಹೋಗ್ತಾರೆ. ಒಂಥರ ಒಂದು ಯೂನಿಫಾರ್ಮ್ ಹಾಕಿದ್ರು, ಆ ಯೂನಿಫಾರ್ಮ್ ಎಲ್ಲ ಫುಲ್ಲು ಕೊಳೆ ಆಗ್ಬಿಡ್ತದೆ. ಸ್ಕೂಲ್ಗೆ ಹೋದ್ರೂ ಅಲ್ಲೂ ಸ್ವಲ್ಪ ಅವ್ರಿಗೆ ಒಂದು ಇದಿರಲ್ಲ. ಆ ಥರ ಕೊಳೆ ಬಟ್ಟೆಗಳಲ್ಲಿ ಹೋಗ್ತಾರೆ. ಆ ಥರ ಅಲ್ಲಿ ತುಂಬ ನಾವು ಕಷ್ಟ ಬೀಳ್ತಾ ಇದ್ದೀವಿ. ಭಾರಿ ಕಷ್ಟ ಬೀಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ, ಸುಮಾರು ಒಂದು 30 ವರ್ಷದಿಂದ ಕಷ್ಟ ಬೀಳ್ತಾರೆ. ನಮ್ಮ ತಲೆಮಾರುಗಳೆಲ್ಲ ತಿರೋದು. ಅದು ಅವರು 40 ವರ್ಷದಿಂದ, ನಾವು ವನವಾಸ ಮಾಡ್ತಾ ಇರೋದು 30 ವರ್ಷದಿಂದ. 40-50 ವರ್ಷದಿಂದ ನಮ್ಮ ತಲೆಮಾರುಗಳೆಲ್ಲ ಎಷ್ಟೋ ಜನ ತಿರೋದು. ಅವರು ಕನ್ಸ್ಕಟ್ಟಿದ್ರು, ಮನೆ ಆಗುತ್ತೆ, ಮನೇಲಿ ವಾಸ ಮಾಡೋಣ, ನಮ್ಮ ಜೀವ ಇದರಲ್ಲೇ ಬಿಡೋಣ ಅಂತ ಎಷ್ಟೋ ಕನ್ಸುಗಳು ಕಟ್ಟರು. ಅದು ಅವ್ರ ಕೈಲಾಗಿಲ್ಲ. ಇವತ್ತು ಆ ಪರಿಸ್ಥಿತಿ ನಾವು ವಾಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಪತ್ರಕರ್ತರೇ ಆಗಲಿ ಮತ್ತು ಮಂಡ್ಯ ನಾಗರಿಕರ ಜನಗಳೇ ಆಗಲಿ ನಮಗೊಂದು ಸ್ವಲ್ಪ ಆಯ ಕೊಡಿಸಿ ನಮಗೆ ಅಲ್ಲಿ ಮನೆ ಕಟ್ಟೋ ಥರ ಮಾಡಿಕೊಡ್ಬೇಕಾಗಿ ಕೇಳಿ ನಾನು